ಹಲೋ ಗೆಳೆಯರೇ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಭಾರತೀಯ ಅಂಚೆ ಇಲಾಖೆ ಹೊಸದಾಗಿ ಹೊರತಂದಿರುವ IT 2.0 ತಂತ್ರಾಂಶದಲ್ಲಿ ಬಲ್ಕ್ ಸ್ಟ್ಯಾಂಪ್ ಸೆಲ್ಲನ್ನು ಹೇಗೆ ಮಾಡಬೇಕು ಮತ್ತು ನೆಫ್ಟ್ ಇದ್ದಾಗ ನೆಫ್ಟ್ ಅಮೌಂಟನ್ನು ಹೇಗೆ ಅಡ್ಜಸ್ಟ್ ಮಾಡಬೇಕು ಅನ್ನೋ ಕುರಿತಾದ ಸವಿಸ್ತಾರವಾದ ಮಾಹಿತಿಯನ್ನು ಕನ್ನಡ ಭಾಷೆಯಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ. ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ಪನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ನಲ್ಲಿ ಸ್ಟ್ಯಾಂಪ್ ಬಲ್ಕ್ ಸೇಲ್ಸ್ ಪ್ರೊಸೀಜರ್ ಇದ್ರ ಕುರಿತಾಗಿ ನಾವು ನೋಡೋಣ. ಗೋ ಟು ಮೇನ್ ಟ್ರೆಜರರ್ ಇಲ್ಲಿ ಲಾಗಿನ್ ಆಗಬೇಕು. ನಂತರ ಗೋ ಟು ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಟ್ರೆಜರಿ ಮಾಡೆಲನ್ನು ಆಯ್ಕೆ ಮಾಡಿಕೊಳ್ಬೇಕು. ನಂತರ ಸ್ಟ್ಯಾಂಪ್ ಮತ್ತು ಸ್ಟೇಷನರಿ ಮೇಲೆ ಕ್ಲಿಕ್ ಮಾಡಿ ತದನಂತರ ಬಲಭಾಗದಲ್ಲಿ ಬಲ್ಕ್ ಸೇಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಡೆಫಿನೇಟಿವ್ ಸರ್ವಿಸ್ ಸ್ಟ್ಯಾಂಪ್ಸ್ ನಿಮಗೆ ಬೇಕಾದ ಸ್ಟ್ಯಾಂಪನ್ನು ಆಯ್ಕೆ ಮಾಡ್ಕೊಳ್ಳಿ. ಸೆಲೆಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಸ್ಟ್ಯಾಂಪ್ಗಳನ್ನು ಹಾಕ್ಕೊಳ್ಬೇಕು. ಎಂಟರ್ ಸ್ಟ್ಯಾಂಪ್ ಕ್ವಾಂಟಿಟಿ ನಿಮಗೆ ಬೇಕಾದ ಸ್ಟ್ಯಾಂಪಿನ ಕ್ವಾಂಟಿಟಿಯನ್ನು ಅಲ್ಲಿ ಹಾಕಿ ಇಲ್ಲಿ ಮೋಡ್ ಫಾರ್ ನೆಫ್ಟಿಗೆ ನೀವು ಕಡಾಖಂಡಿತವಾಗಿ ಕ್ಯಾಶ್ ಮೋಡನ್ನೇ ಸೆಲೆಕ್ಟ್ ಮಾಡಬೇಕು. ನಂತರ ಸೋಲ್ಡ್ ಟು ಇದ್ದಲ್ಲಿ ಕಸ್ಟಮರ್ ಖರೀದಿ ಮಾಡೋದಕ್ಕೆ ಬಂದಂಥ ಕಸ್ಟಮರ್ ನೇಮನ್ನು ಅಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ತದನಂತರ ರಿಮಾರ್ಕ್ಸ್ ಕಾಲಮ್ನಲ್ಲಿ ಸ್ಟ್ಯಾಂಪ್ಸ್ ಬಲ್ಕ್ ಸೆಲ್ ಎಂದು ಟೈಪ್ ಮಾಡಬೇಕು. ಸ್ಟ್ಯಾಂಪ್ ಒಂದಕ್ಕಿಂತ ಹೆಚ್ಚಿದ್ದಾಗ ಆ್ಯಡ್ ಮಾಡ್ತಾ ಹೋಗಿ ಎಲ್ಲ ನಿಮ್ಮ ಅಗತ್ಯತೆಗಳು ಪೂರೈಕೆ ಆದಾಗ ಸಬ್ಮಿಟನ್ನು ಕೊಡಿ. ತದನಂತರ ಕನ್ಫರ್ಮ್ ಮಾಡಿ. ಸೆಕೆಂಡ್ ಸ್ಟೆಪ್, ಗೋ ಟು ಸೂಪರ್ವೈಸರ್ ಅಥವಾ ಪೋಸ್ಟ್ ಮಾಸ್ಟರ್ ಮಾಡಲ್ನಲ್ಲಿ ಲಾಗಿನ್ ಆಗಿ ಅದರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಟ್ರೆಜರಿ ಮಾಡಲನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಅಫ್ರೋಲ್ ಮೇಲೆ ಕ್ಲಿಕ್ ಮಾಡಿ ಬಲಭಾಗದಲ್ಲಿ ಸ್ಟ್ಯಾಂಪ್ ಬಲ್ಕ್ ಸೇಲ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ತದನಂತರ ಡೀಟೇಲ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ನಂತರ ನೀವು ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ. ಸ್ಟೆಪ್ ನಂಬರ್ 3, ಕೌಂಟರ್ ಬಲ್ಕ್ ಸೇಲ್ಸ್ ಆದ ಮೇಲೆ ನೆಫ್ಟ್ ಅಮೌಂಟನ್ನು ಅಡ್ಜಸ್ಟ್ ಮಾಡುವ ಕುರಿತಾದ ಮಾಹಿತಿ. ಇಲ್ಲಿ ABC ಎಂದು 3 ವರ್ಗಗಳಾಗಿ ನಾನು ಕೊಟ್ಟಿದ್ದೀನಿ. ಏನಲ್ಲಿ ಆಫ್ಟರ್ ಬಲ್ಕ್ ಸ್ಟ್ಯಾಂಪ್ ಸೆಲ್ ಆದ ಮೇಲೆ ನೀವು ಮೇನ್ ಟ್ರೆಜರಿಗೆ ಲಾಗಿನ್ ಆಗಬೇಕು. ಅಲ್ಲಿ ಕ್ಯಾಶ್ ಮತ್ತು ಚೆಕ್ಸನ್ನು ಕ್ಲಿಕ್ ಮಾಡಿ. ನಂತರ ಬಲಭಾಗದಲ್ಲಿ ಮಿಸ್ಲೆನಿಯಸ್ ಟ್ರಾನ್ಸಾಕ್ಷನ್ನ ಕ್ಲಿಕ್ ಮಾಡಿ. ಟ್ರಾನ್ಸಾಕ್ಷನ್ ಟೈಪ್ ಪೇಮೆಂಟ್ ತಗೊಳ್ಳಿ. ಟ್ರಾನ್ಸಾಕ್ಷನ್ ಮೋಡ್ ಇಲ್ಲಿ ಕ್ಯಾಶನ್ನು ಕಂಪಲ್ಸರಿ ತಗೊಳ್ಬೇಕು. ರಿಮಾರ್ಕ್ ಕಾಲಮ್ನಲ್ಲಿ ಬಲ್ಕ್ ಸ್ಟ್ಯಾಂಪ್ ಸೆಲ್ ಬರೆದು UTR ನಂಬರನ್ನು ಹಾಕಿಕೊಳ್ಳಿ. ಅಕೌಂಟ್ ಕೋಡ್ ಇಲ್ಲಿ ರಿಮಿಟೆನ್ಸ್ ಟು ಬ್ಯಾಂಕ್ ಎಲೆಕ್ಟ್ರಾನಿಕ್ ಮೋಡನ್ನು ಸೆಲೆಕ್ಟ್ ಮಾಡಬೇಕು. ಅಮೌಂಟ್ ಹಾಕ್ಕೊಂಡು ಕ್ಲಿಕ್ ಆನ್ ಇನ್ಸರ್ಟ್. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇನ್ನು B ಸೆಕ್ಷನ್ನಲ್ಲಿ ಗೋ ಟು ಸೂಪರ್ವೈಸರ್ ಅಥವಾ ಪೋಸ್ಟ್ ಮಾಸ್ಟರ್ ಅಲ್ಲಿ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಟ್ರೆಜರಿ ಮಾಡೆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬಲಭಾಗದಲ್ಲಿ ಮಿಸ್ಲೆನಿಯಸ್ ಟ್ರಾನ್ಸಾಕ್ಷನ್ಸ್ ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡಿ. ರಿಮಾರ್ಕ್ ಕಾಲಮ್ನಲ್ಲಿ ಬಲ್ಕ್ ಸ್ಟ್ಯಾಂಪ್ ಸೆಲ್ ನೋಟ್ ಮಾಡ್ಕೊಳ್ಳಿ. ನಂತರ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಅದೇ ಮೇನ್ ಸೂಪರ್ವೈಸರ್ ಮತ್ತು ಪೋಸ್ಟ್ ಮಾಸ್ಟರ್ನಲ್ಲಿ ಲಾಗಿನ್ ಆಗಬೇಕು. ಅಲ್ಲಿ ಬ್ಯಾಂಕ್ ಮಾಡೆಲನ್ನು ಸೆಲೆಕ್ಟ್ ಮಾಡಿಕೊಂಡು ರೆಮಿಟೆನ್ಸ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಬಲಭಾಗದಲ್ಲಿ ಆನ್ಲೈನ್ ರಿಮಿಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ರಿಮಾರ್ಕ್ನಲ್ಲಿ ಎಂಟರ್ UTR ನಂಬರನ್ನು ನೀವು ನೋಟ್ ಮಾಡಬೇಕು. ಅಮೌಂಟನ್ನು ನೋಟ್ ಮಾಡಿ. ರಿಮಿಟೆನ್ಸ್ ಅಕೌಂಟ್ ನಂಬರ್ನಲ್ಲಿ ನಿಮ್ಮ ಕಚೇರಿ ಹೆಸರನ್ನು ನೀವು ಟೈಪ್ ಮಾಡಿದರೆ ಅಲ್ಲಿ ನಿಮ್ಮ ಕಚೇರಿ ಹೆಸರು ಬರುತ್ತೆ. ನಂತರ ರಿಮಾರ್ಕ್ ಕಾಲಮ್ನಲ್ಲಿ ಬಲ್ಕ್ ಸ್ಟ್ಯಾಂಪ್ ಸೆಲ್ ಅಂತ ನೋಟ್ ಮಾಡಬೇಕು. ತದನಂತರ
ಸಬ್ಮಿಟ್ ಆನ್ಲೈನ್ ರಿಮಿಟೆನ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದಿಷ್ಟು ನೆಫ್ಟ್ ರಿಲೇಟೆಡ್ ರಿಕ್ವೈರ್ಡ್ ಡಾಟಾ ಎಂಟ್ರಿ ಇತ್ತು. ಇಷ್ಟು ಮಾಡಿದರೆ ನಿಮ್ಮ ನೆಫ್ಟ್ ಆಟೋಮೆಟಿಕ್ ಆಗಿ ಅಡ್ಜಸ್ಟ್ಮೆಂಟ್ ಆಗಿ ಹೋಗುತ್ತೆ. ಗೆಳೆಯರೇ, ಅಂಚೆ ಇಲಾಖೆಯ ಈ ಒಂದು ಮಾಹಿತಿಯನ್ನು ಎಲ್ಲ ನಮ್ಮ ಅಂಚೆ ಸಿಬ್ಬಂದಿಗಳಿಗೆ ದೊರಕುವಂತೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಏನೇ ಕಮೆಂಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿರಿ. ಇದರಿಂದ ಮುಂದೆ ನಿಮಗೆ ಯಾವ ರೀತಿ ವಿಡಿಯೋವನ್ನು ಮಾಡಬೇಕನ್ನೋ ಕುರಿತಾದ ಹೆಚ್ಚಿನ ಮಾಹಿತಿ ನಮಗೆ ಒದಗಿ ಬರುತ್ತದೆ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.